ರಾಜ್ಯಪಾಲರಿಗೆ ಈ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡ್ತಕ್ಕಂಥ ಬಹಳ ನೀಚತನದ ರಾಜ್ಯ ಸರ್ಕಾರ ಆಗಿದೆ. ಅದಕ್ಕಾಗಿ ಅವರು ಮಾಡೋದಿದ್ರೆ ಮಾಡಲಿ, ಮಾಡೋಕ್ಕಾಗಲ್ಲ ಅಂತ ಓಪನ್ ಆಗಿ ದಲಿತ ಪರ ಅಂತ ಹೇಳೋದು, ನಾನೇ ದಲಿತ ಮುಖ್ಯಮಂತ್ರಿ ಅಂತ ಹೇಳೋದು, ಕೊನೆಗೆ ದಲಿತರ ವಿರುದ್ಧವಾಗಿ ಈ ರೀತಿ ಮಾಡ್ತಿದ್ರೆ ಇದಕ್ಕಾಗಿ ನಮ್ಮ ಖಂಡನೆ ಇದೆ. ಅವರು ಈ ಕೂಡಲೇ ಏನಾದರೂ ಎಚ್ಚೆತ್ತುಕೊಂಡು ದಲಿತ ಈ SC ST ಆಯೋಗಕ್ಕೆ ಅಧ್ಯಕ್ಷನ ಮತ್ತು ಸದಸ್ಯನನ್ನು ನೇಮಕ ಮಾಡಲಿಲ್ಲ ಅಂದರೆ ನಮ್ಮ ಹೋರಾಟ ಬೇರೆ ರೀತಿಯಲ್ಲೇ ಇರ್ತದೆ. ಇಡೀ ರಾಜ್ಯದಾದ್ಯಂತ SC ST MLAಗಳು ಸೇರಿಕೊಂಡು ಎಲ್ಲರನ್ನು ಗೆರವು ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತೀವಿ. ನಂತರ ವಿಧಾನಸೌಧ ಚಲೋ ಕಾರ್ಯಕ್ರಮ ಕೂಡ ಕರೆ ಕೊಡಬೇಕಾಗತ್ತೆ. ಏನು ಮಾಡೋದಿದ್ರೆ ಯಾರಾದರೂ ಆಕ್ಟಿವ್ ಆಗಿರ್ತಕ್ಕಂಥದ್ದು ಮತ್ತು ಅಪಾರವಾದಂಥ ಅನುಭವ ಇರ್ತಕ್ಕಂಥ ಒಬ್ಬ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಎನ್ ಮೂರ್ತಿ ಅವರು ಪಾತ್ರ ವಹಿಸಿದೆ. ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಬಹುತೇಕರು ಅಂದಿನ ಆ ದಲಿತ ಹೋರಾಟದಿಂದ ಬಂದಿರತಕ್ಕಂಥ ಹೋರಾಟದ ಮುಖಂಡರಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಈ ರಾಜ್ಯದಲ್ಲಿರ್ತಕ್ಕಂಥ ಜಾತಿವಾದಿಗಳು, ಭೂಮಾಲೀಕರು ಮತ್ತು ಕೋಮುವಾದಿಗಳ ದೌರ್ಜನ್ಯ ಹಳ್ಳಿಯಲ್ಲಿ ಪ್ರಾರಂಭ ಆಯಿತು. ಅದಕ್ಕೆ ಬಹಳ ದೊಡ್ಡ ತಿರುವು ಕೊಟ್ಟಂತ ಪ್ರಕರಣ ಬೆಂಡಿಗೇರಿ ಮಲ ಪ್ರಕರಣ. ಆ ಬೆಂಡಿಗೇರಿ ಮಲ ಪ್ರಕರಣ ಅತಿ ಅಮಾನುಷವಾದಂತಹ ಪ್ರಕರಣದ ಚರ್ಚೆ ವಿಧಾನಸೌಧದಲ್ಲಾಯಿತು. ದಲಿತ ಚಳವಳಿಯ ಹೋರಾಟಗಳು ನಿತ್ಯ ನಿರಂತರ ಇಡೀ ರಾಜ್ಯಾದ್ಯಂತ ಆಯಿತು. ಅದರಲ್ಲಿ ಚರ್ಚೆಗೆ ಮೂಡಿ ಬಂದಂತಹ ಸಲಹೆಗಳು, ದಲಿತ ಸಂಘಟನೆಗಳ ಮುಖಂಡರ ಮೂಲಕ ಬಂದಂತಹ ಶಿಫಾರಸುಗಳು ಅದನ್ನ ನಮೂದಿಸಿದ್ವಿ. 5 ಮುಖ್ಯವಾಗಿರ್ತಕ್ಕಂಥವು ನಮ್ಮ ಹೇಳಿಕೆಯಲ್ಲಿ ನಮೂದಿಸಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು SC ST ಕಮಿಷನ್ ರಾಜ್ಯದಲ್ಲಿ ನೇಮಕ ಆಗಬೇಕು, ಆಯ್ಕೆ ಅಸ್ತಿತ್ವಕ್ಕೆ ಬರಬೇಕು. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ SC ST ಆಯೋಗ ಏನಿದೆ ಅದೇ ಮಾದರಿಯಲ್ಲಿ ಅಸ್ತಿತ್ವಕ್ಕೆ ಬರಬೇಕನ್ನೋದನ್ನ ಶಾಸಕರ ಸಭೆಯಲ್ಲಿ ವಿಧಾನ ಮಂಡಲದಲ್ಲಿ ಚರ್ಚೆ ಆಗಿ ಕಾಯ್ದೆ ತಂದು ಕಾನೂನನ್ನ ರೂಪಿಸಿದಂಥದ್ದು. ಚರ್ಚೆ ಬಂದಿದ್ದು 1980ರ ದಶಕದಲ್ಲಿ. 2002ಕ್ಕೆ ಕಾಯ್ದೆ ಪಾಸ್ ಆಗುತ್ತೆ, 2003ಕ್ಕೆ ನಿಯಮಾವಳಿ ತಯಾರಾಗುತ್ತೆ. 2003ರಲ್ಲಿ ಮೊದಲನೇ ಆಯೋಗದ ಅಧ್ಯಕ್ಷರಾಗಿದ್ದು ನೆಲಮಂಗಲದ ಶಾಸಕರಾಗಿದ್ದಂತಹ ಅನಿಲ್ ಮೂರ್ತಿ ಅವರು. ಅದಾದ್ಮೇಲೆ ನೆಹರು ಓಲೇಕರ್ ಅವರಾದ್ರು. ಸರ್ಕಾರಗಳ ಬದಲಾವಣೆ ಆದಂಗೆಲ್ಲ ಅಧ್ಯಕ್ಷರು ಆ ಪಕ್ಷದ ಕಾರ್ಯಕರ್ತರನ್ನು ಶಾಸಕರನ್ನ ಮಾಡಿದ್ರು. ಅವತ್ತಿಂದ ಇವತ್ತಿನವರೆಗೆ ದೂರುಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇವೆ ಆಯೋಗಕ್ಕೆ. ನಾವು ಕೊಟ್ಟಂತಹ ಸಲಹೆ ಶಿಫಾರಸು ಮೇರೆಗೆ ಕಾಯ್ದೆಯಾಗಿ ಕಾನೂನಾಗಿ ಆಯೋಗದ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಆಯೋಗ ಬಹಳ ಎಫೆಕ್ಟಿವ್ ಆಗಿದೆ, ಪವರ್ಫುಲ್ ಆಗಿದೆ. ಅವ್ರು ಹೋಗ್ತಕ್ಕಂಥ ದೂರುಗಳಿಗೆ ಆಯೋಗದ ಸದಸ್ಯರಿಂದ ಹಿಡಿದು ಅಧ್ಯಕ್ಷರಿಂದ ಎಲ್ಲರೂ ಕೂಡ ಸ್ಪಂದಿಸ್ತಾರೆ. ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಇಲಾಖೆಯ ವರಿಷ್ಠಾಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಾರೆಂಟ್ ಇಶ್ಯೂ ಮಾಡುವಂತ ಪವರ್ ಇದೆ ಅವರಿಗೆ. ಆದ್ರೆ ನಮ್ಮ ರಾಜ್ಯದ ಆಯೋಗದಲ್ಲಿ ಬಂದಿರತಕ್ಕಂಥ ದುಸ್ಥಿತಿ ಏನು ಅಂತ ಹೇಳಿದ್ರೆ, ಆಯೋಗಕ್ಕೆ ಅಧ್ಯಕ್ಷರೇ ಇಲ್ಲ, ಸದಸ್ಯರಿಲ್ಲ, ಆಯೋಗ ಸತ್ತೋಗಿದೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇದೆ. ದಲಿತ ಸಂಘಟನೆಗಳ ಹತ್ರ ಬರ್ತಕ್ಕಂಥ ದೂರುದಾರರು ನಾವು ನೇರವಾಗಿ ಆಯೋಗಕ್ಕೆ ಕಳಿಸ್ತೀವಿ. ಮೊದಲನೇ ಕೆಲಸ ನಾವು ಮಾಡುವಂಥದ್ದು ಪೊಲೀಸ್ ಸ್ಟೇಷನ್. ಅದಾಗಲಿಲ್ಲ, ಪೊಲೀಸ್ ಸ್ಟೇಷನ್ ವಿರುದ್ಧ ಕೂಡ ನಾವು ಆಯೋಗಕ್ಕೆ ಕಳಿಸ್ತೀವಿ. ಈಗ ಆಯೋಗಕ್ಕೆ ಕಳಿಸಿದ್ರೆ ಅಲ್ಲಿ ಒಬ್ಬ ಕಾರ್ಯದರ್ಶಿ ಇರ್ತಾರೆ, KS ಅಧಿಕಾರಿ, ಆ ದೂರುಗಳನ್ನ ಸ್ವೀಕರಿಸ್ತಾರೆ. ಆ ದೂರುಗಳನ್ನ ವಿಚಾರಣೆ ಮಾಡೋದಕ್ಕೆ ಅಧ್ಯಕ್ಷರಿಲ್ಲ ಅಥವಾ ಸದಸ್ಯರಿಲ್ಲ. ಅಧ್ಯಕ್ಷರು ಇದ್ದು ಸದಸ್ಯರ ಇಲ್ಲ ಅನ್ನೋದು ಒಂದು ಪರಿಸ್ಥಿತಿ. ಸದಸ್ಯರಿಲ್ಲದೆ ಇದ್ದು ಕೂಡ ಅಧ್ಯಕ್ಷ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಒಂದು